ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ನಾನಿವತ್ತಿನ ವಿಡಿಯೋದಲ್ಲಿ ರೆಸಿಪಿ ಆಗಲಿ ಒಂದೇನಾದರೂ ಎಡಿಟಿಂಗ್ ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾನು ಸ್ಟ್ಯಾಂಡನ್ನ ಬಳಸಿ ವಿಡಿಯೋನ ಮಾಡ್ಕೊತೀನಿ ಅಂತ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕೆ ಯಾವ ರೀತಿಯಾಗಿ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಮಾಡ್ಕೊಬೋದು. ಕೇವಲ ಜಸ್ಟ್ ಇದೊಂದು ಸ್ಟ್ಯಾಂಡ್ ಇದ್ದರೆ ಸಾಕು, ಎಲ್ಲನೂ ಮಾಡ್ಕೊಬೋದು. ಎಡಿಟಿಂಗ್ ಎಲ್ಲನೂ ವೀಡಿಯೋಗೆ ಅಪ್ಲೋಡ್ ಮಾಡೋದಕ್ಕೆ ಮೊಬೈಲಲ್ಲೇ ಇದೊಂದು ಸ್ಟ್ಯಾಂಡ್ ಇಟ್ಕೊಂಡು ನಾವು ಎಲ್ಲನೂ ವೀಡಿಯೋ ಮಾಡ್ಕೊಬೋದು. ನೋಡಿ, ಈ ರೀತಿಯಾದ 3 ಥರ ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಟನ್ನ ಓಪನ್ ಮಾಡಿದ್ರೆ ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಬೋದು. ನಮಗಿಂತ ಉದ್ದ ಹಾಗೇ ಇದು ಲೆಂತ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಮಗೆ ಈ ರೀತಿಯಾಗಿ ನಮಗೆ ಯಾವ ಕಡೆನೇ ರೊಟೇಟ್ ಮಾಡ್ಕೋಬೇಕಂತಂದ್ರು ಮೊಬೈಲ್ನ ಸ್ಟಿಕ್ ಮಾಡಿಕೊಂಡು ನಮಗೆ ಯಾವ ಕಡೆ ಬೇಕಂದ್ರೂ ಆ ಕಡೆ ರೊಟೇಟ್ ಮಾಡ್ಕೊಬೋದು. ತುಂಬಾ ಈಸಿಯಾಗೆ ಮಾಡ್ಕೊಬೋದು. ನೋಡಿ, ಈ ರೀತಿಯಾಗಿ ಬೇಡ ಅನ್ನಿಸ್ದಾಗ ಈ ರೀತಿಯಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಬೋದು. ಜಸ್ಟು ಈ ಥರ ಎಲ್ಲನೂ ಮಡಚಿ ಇಟ್ಬಿಟ್ಟು ಇಷ್ಟರಲ್ಲೇ ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಕು. ಕೆಳಗಡೆಯಿಂದ ನೆಲದಲ್ಲಿ ಇಟ್ಕೊಂಡು ಮಾಡ್ಕೊತೀವಿ ಅಂದರೆ ಹೈಟ್ ಮಾಡ್ಕೊಬೇಕು, ಲೆಂತ್ ಮಾಡ್ಕೊಂಡ್ರೆ ಸಾಕು. ಬೇಡ ಅನ್ಸಿದ್ರೆ ಶೆಲ್ಫ್ ಮೇಲೇ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಈ ಸ್ಟ್ಯಾಂಡು ಓಕೆ. ಚಿಕ್ಕದಾಗೆ ಚೆನ್ನಾಗಿರುತ್ತೆ. ಈ ಥರ ಸ್ಟ್ಯಾಂಡನ್ನ ತೊಗೊಳ್ಳೋದಿದ್ರೆ ವಿಡಿಯೋ ಮಾಡೋರಿದ್ರೆ, ನಾನಿವಾಗ ವಿಡಿಯೋ ಮಾಡೋದಕ್ಕೆ ಈ ಸ್ಟ್ಯಾಂಡನ್ನೇ ಬಳಸ್ತಾ ಇರೋದು. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನ ಮಾಡಿಕೊಂಡು ವಿಡಿಯೋನ ಮಾಡ್ಕೊಬೋದು. ಇದು ಗ್ಯಾಸ್ ಪಕ್ಕದಲ್ಲೇ ಇಟ್ಕೊಂಡು ಮಾಡ್ಕೋಬೋದು. ನೋಡಿ, ಈ ರೀತಿ ಮೇಲ್ಗಡೆ ಒಂದು ಬಟನ್ ಇದೆ, ಅದನ್ನು ಸಹ ತಿರುಗಿಸ್ಕೊಂಡ್ರೆ ಅಲ್ಲೂ ಸಹ ಲೆಂತು ಉದ್ದ ಆಗುತ್ತೆ. ಬೇಡ ಅನ್ಸಿದ್ರೆ ಅಷ್ಟರಲ್ಲೇ ನಾವು ಮೊಬೈಲ್ನ ಸ್ಟಿಕ್ ಮಾಡಿಕೊಂಡು ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಮಾಡಿಕೊಂಡು ನಾವು ವಿಡಿಯೋನ ಮಾಡ್ಕೊಬೋದು. ಮೊಬೈಲ್ನ ಸ್ಟಿಕ್ ಮಾಡಿ ಬೇಕಾದಾಗ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಬೋದು. ನಾನಿವಾಗ ಈ ಸ್ಟಿಕ್ಕಲ್ಲೇ ಯಾವಾಗಲೂ ವಿಡಿಯೋ ಮಾಡ್ಕೊಳ್ಳೋದು. ಇದನ್ನು ನಾನು ತರಿಸಿದ್ದು ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತಲೂ ಹೇಳ್ಬೋದು. ಚೆನ್ನಾಗಿದೆ ವಿಡಿಯೋ ಮಾಡೋದಕ್ಕೆ. ಈ ಸ್ಟಿಕ್ ಬಂದು ನಾನು ಮೀಶೋದಲ್ಲಿ 350 ಕೊಟ್ಬಿಟ್ಟು ತೊಗೊಂಡೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಕೆ ನೆಕ್ಸ್ಟು ನಾನಿಲ್ಲಿ ರಿಂಗ್ ಲೈಟನ್ನು ಸಹ ತೊಗೊಂಡಿದ್ದೀನಿ. ಇಲ್ಲೂ ಬೇಕಂದರೆ ಸ್ಟಿಕ್ ಮಾಡ್ಕೊಬೋದು ಮೊಬೈಲಲ್ಲಿ. ಬೇಡ ಅಂತಂದರೆ ಆವಾಗಲೇ ತೋರಿಸಿದ್ನಲ್ಲ ಆ ಸ್ಟಿಕ್ಕಲ್ಲಿ ಮೊಬೈಲ್ನ ಸ್ಟಿಕ್ ಮಾಡಿಕೊಂಡು ಇದು ಬೆಳಕಿಗೋಸ್ಕರ, ಬ್ರೈಟ್ನೆಸ್ಸಿಗೋಸ್ಕರ ಮಾತ್ರನೇ ಇದನ್ನು ಯೂಸ್ ಮಾಡ್ಕೊಬೋದು. ನಾನು ಇದರಲ್ಲೇನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ಜಾಸ್ತಿ. ಏನಾದರೂ ಇವಾಗ ರೆಸಿಪಿ ಮಾಡಿರ್ತೀನಿ, ಬ್ರೈಟ್ನೆಸ್ಸಾಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ಮಾತ್ರನೇ ನಾನಿವಾಗ ರಿಂಗ್ ಲೈಟ್ನ ಯೂಸ್ ಮಾಡ್ಕೊಳ್ಳೋದು. ಬ್ರೈಟ್ ಅಂತೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ 3 ಆಪ್ಷನ್ ಇದೆ, ಲೈಟು, ಡಾರ್ಕು, ಆ ಥರ 3 ಥರ ಆಪ್ಷನ್ನ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ ನಾವು ಮೊಬೈಲ್ ಹೋಲ್ಡ್ರಿಗೆ ಅಟ್ಯಾಚ್ ಮಾಡ್ಕೊಬೋದು. ಈ ರೀತಿಯಾಗಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಎಷ್ಟು ಲೆಂತ್ ಬೇಕಂದರೆ ಅಷ್ಟು ಲೆಂತ್ ಆಗುತ್ತೆ. ಇದನ್ನು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇಡ ಅಂದಾಗ ಇದನ್ನು ಫೋಲ್ಡ್ ಮಾಡಿ ನಾವು ಎತ್ತಿಟ್ಕೋಬೋದು. ಚಿಕ್ಕದಾಗೆ ಮಾಡಿ ನಾವು ಇದನ್ನು ಎತ್ತಿಟ್ಕೋಬೋದು. ಚೆನ್ನಾಗಿದೆ. ಮೊಬೈಲ್ ಹೋಲ್ಡ್ರಿಗೆ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಮೊಬೈಲ್ನ ಸ್ಟಿಕ್ ಮಾಡಿ ನಾವು ವಿಡಿಯೋನ ಮಾಡ್ಕೊಬೋದು. ನಾನು ಅಡುಗೆ ಏನಾದರೂ ರೆಸಿಪಿ ತೋರಿಸ್ಬೇಕಾದ್ರೆ ಮಾತ್ರನೇ ಈ ರಿಂಗ್ ಲೈಟ್ನ ಯೂಸ್ ಮಾಡ್ಕೊಳ್ಳೋದು. ಅಥವಾ ಏನಾದರೂ ಬೆಳಕು ಕಮ್ಮಿ ಇದ್ದರೆ ಅಥವಾ ಯೂಸ್ ಮಾಡ್ಕೊತೀನಿ. ಹಾಗೆ ಸೆಲ್ಫಿ ಸ್ಟಿಕ್ನು ತೊಗೊಂಡಿದ್ದೀನಿ, ಎಲ್ಲಾದರೂ ಆಚೆ ಕಡೆ ಹೋದಾಗ ವಿಡಿಯೋ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋದ ವಿಡಿಯೋದಲ್ಲೇ ನಿಮ್ಗೆ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ವಿಡಿಯೋ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಾನಿವಾಗ ಇದನ್ನೆಲ್ಲಾದರೂ ಹೋದರೆ ಆಚೆ ಕಡೆ ತೊಗೊಂಡು ಹೋಗ್ಬೋದು ಅಂತ ನಾನಿವಾಗ ಹೊಸ್ದಾಗಿ ಇದನ್ನು ಆರ್ಡ್ರ್ ಮಾಡಿ ತೊಗೊಂಡೆ. ಇದಿಷ್ಟು ರಿಂಗ್ ಲೈಟು ಹಾಗೆ ಸೆಲ್ಫಿ ಸ್ಟಿಕ್ಕು ಹಾಗೆ ಚಿಕ್ಕದೊಂದು ಸ್ಟ್ಯಾಂಡನ್ನ ಯೂಸ್ ಮಾಡಿ ನಾನೆಲ್ಲನೂ ವಿಡಿಯೋನ ಮಾಡ್ಕೊಳ್ಳೋದು. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಇವು 3 ಸ್ಟ್ಯಾಂಡನ್ನ ಯೂಸ್ ಮಾಡಿಕೊಂಡು ನಾನು ಯಾವಾಗಲೂ ವಿಡಿಯೋ ಮಾಡ್ಕೊಳ್ಳೋದು. ರಿಂಗ್ ಲೈಟ್ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿನೇ ಇರುತ್ತೆ. ಬನ್ನಿ ಇವಾಗ ಯಾವ ರೀತಿಯಾಗಿ ಅಡುಗೆ ಮನೆಯಲ್ಲಿ ಇಟ್ಕೊಂಡು ವಿಡಿಯೋನ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಗ್ಯಾಸ್ ಪಕ್ಕದಲ್ಲಿ ಇಟ್ಕೊಂಡು ಅಡುಗೆ ಮಾಡ್ಕೊತೀನಿ. ನೋಡಿ, ಇಲ್ಲಿ ಮೊಬೈಲ್ನ ಸ್ಟಿಕ್ ಮಾಡಿಕೊಂಡು ನಮಗೆ ಯಾವ ರೀತಿಯಾಗಿ ಬೇಕೋ ಅಲ್ಲಿ ಮೊಬೈಲ್ನ ಸ್ಟಿಕ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಇಟ್ಕೊಂಡು ಅಡುಗೆನ ಮಾಡ್ಕೊತೀನಿ. ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಜಾಗ ಬಿಟ್ಕೊಂಡಿರೋದು, ಸ್ಟಿಕ್ ಇಡಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಇಟ್ಕೊಂಡು ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡು ಅಡುಗೆನ ಮಾಡ್ಕೊತೀನಿ. ತುಂಬ ಹತ್ತಿರ ಇಡೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಬಿಸಿ ತಾಗ್ಬಿಡುತ್ತೆ. ಸ್ವಲ್ಪ ದೂರನೇ ಇಟ್ಕೊಂಡು ಝೂಮ್ ಮಾಡಿಕೊಂಡು ನಾವು ವಿಡಿಯೋ ಮಾಡ್ಕೊಬೇಕು. ಹಾಗೆ ನೆಕ್ಸ್ಟು ರಿಂಗ್ ಲೈಟು
ಇದು ಅಡುಗೆ ಹೇಳಿದ್ನಲ್ಲ ರೆಸಿಪಿ ಏನಾದರೂ ತೋರಿಸೋದಕ್ಕೆ ಮತ್ತು ಏನಾದರೂ ಬೆಳಕು ಕಮ್ಮಿ ಇದ್ದರೆ ಮಾತ್ರ ಯೂಸ್ ಮಾಡ್ಕೊತೀನಿ. ಇದು ನೋಡಿ ಪವರ್ ಬಟನ್ನ ಆನ್ ಮಾಡಿ 3 ಆಪ್ಷನ್ಸ್ ಇದೆ, ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಳೋ ಆಪ್ಷನ್ ಇದೆ ಅದರಲ್ಲೇ, ಅಥವಾ 3 ಟೈಪ್ಸಲ್ಲಿ ಬೆಳಕು ಸಹ ಬರುತ್ತೆ ನೋಡಿ. ಇದೊಂದು ಬೆಳಕು, ಹಾಗೆ ಇದು ಒಂದು, ನೆಕ್ಸ್ಟು ಇದೊಂದು, 3 ಟೈಪ್ಸಲ್ಲಿ ಬೆಳಕು ಬರುತ್ತೆ. ನಮಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ನಾವು ವಿಡಿಯೋನ ಮಾಡ್ಕೊಬೋದು. ಈ ರೀತಿಯಾಗಿ ನಾನು ರಿಂಗ್ ಲೈಟ್ನ ಯೂಸ್ ಮಾಡಿ ಮಾಡ್ಕೊತೀನಿ. ಈ ರಿಂಗ್ ಲೈಟ್ಗೆ ನಾನು ಮೊಬೈಲ್ನ ಸ್ಟಿಕ್ ಮಾಡೋದಕ್ಕೆ ಹೋಗಲ್ಲ, ಆ ಚಿಕ್ಕ ಸ್ಟ್ಯಾಂಡ್ ಇದೆಯಲ್ಲ ಅದು ಇದರಲ್ಲೇ ಸಹ ಸ್ಟಿಕ್ ಮಾಡ್ಕೊಳ್ಳೋದು. ಇದು ಬೆಳಕಿಗೋಸ್ಕರ ಅಷ್ಟೇ ಇಟ್ಕೊಂಡು. ಈ ರೀತಿಯಾಗಿ ನೋಡಿ ಬ್ರೈಟ್ನೆಸ್ಸು ಯಾವ ಥರ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಬೆಳಕು ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಅವಾಗವಾಗ ಬೇಕಾದಾಗ ಅಷ್ಟೇನೆ ರಿಂಗ್ ಲೈಟ್ನ ಯೂಸ್ ಮಾಡ್ಕೊತೀನಿ. ಸ್ವಲ್ಪ ಅದನ್ನು ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಜಾಗ ಚಿಕ್ಕದಾಗ್ಬಿಡುತ್ತೆ, ಓಡಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಇರೋದ್ರಲ್ಲಿ ಇಷ್ಟು ಜಾಗದಲ್ಲೇ ನಾನು ಅದನ್ನೆಲ್ಲನೂ ಇಟ್ಕೊಂಡು ಅಡುಗೆನ ಮಾಡ್ಕೊತೀನಿ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಸಹ ನಾನು ತರಿಸಿದ್ದು ಮೀಶೋದಲ್ಲೇ, ಚೆನ್ನಾಗಿದೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮೊಬೈಲ್ನ ಸ್ಟಿಕ್ ಮಾಡಿಕೊಂಡ್ರೆ ನಮಗೆ ಯಾವ ಕಡೆ ಬೇಕೋ ಆ ರೀತಿಯಾಗಿ ರೊಟೇಟ್ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಇವೆಲ್ಲ ಸ್ಟಿಕ್ನ ಯೂಸ್ ಮಾಡಿ ವಿಡಿಯೋನ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.